ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಮೊಬೈಲ್ ಲೋಕದಲ್ಲಿ ಒಂದು ಕಾಲದಲ್ಲಿ ಸಿಂಹಾಸನಾರೂಢವಾಗಿದ್ದ, ಆದರೆ ಕಾಲಚಕ್ರದಲ್ಲಿ ಸಿಲುಕಿ ತನ್ನ ವೈಭವವನ್ನು ಕಳೆದುಕೊಂಡ ನೋಕಿಯಾ ಫೋನ್ನ ರೋಚಕತೆಯನ್ನು ನೋಡೋಣ. ಇದು ಕೇವಲ ಒಂದು ಫೋನ್ ಕಂಪನಿಯ ಕಥೆಯಲ್ಲ, ತಂತ್ರಜ್ಞಾನದ ಬದಲಾವಣೆಗೆ ಹೊಂದಿಕೊಳ್ಳದಿದ್ದರೆ ಏನಾಗುತ್ತದೆ ಎಂಬುದಕ್ಕೆ ಒಂದು ಉತ್ತಮ ಪಾಠ. ನೋಕಿಯಾ ಒಂದು ಸಣ್ಣ ಫಿನ್ನಿಶ್ ಕಂಪನಿಯಾಗಿ ಪ್ರಾರಂಭವಾಯಿತು. ಮೊದಲು ಕಾಗದ, ರಬ್ಬರ್ ಉತ್ಪನ್ನಗಳನ್ನು, ನಂತರ ಕೇಬಲ್ಗಳನ್ನು, ಎಲೆಕ್ಟ್ರಾನಿಕ್ಸ್ ತಯಾರಿಸುತ್ತಿತ್ತು. 1980ರ ದಶಕದ ಉತ್ತರಾರ್ಧದಲ್ಲಿ ಅವರು ಮೊಬೈಲ್ ಫೋನ್ ಮಾರುಕಟ್ಟೆಗೆ ಕಾಲಿಟ್ಟರು. 1990ರ ದಶಕದ ಅಂತ್ಯ ಮತ್ತು 2000ರ ದಶಕದ ಆರಂಭದಲ್ಲಿ ನೋಕಿಯಾ ಮೊಬೈಲ್ ಮಾರುಕಟ್ಟೆಯ ಅನ್ಡಿಸ್ಪ್ಯೂಟೆಡ್ ರಾಜನಾಗಿತ್ತು. ಅವರ ಫೋನ್ಗಳು ಬಾಳಿಕೆ, ವಿಶ್ವಾಸಾರ್ಹತೆ ಮತ್ತು ಬಳಕೆಗೆ ಸುಲಭವಾಗಿದ್ದವು. ಸ್ನೇಕ್ ಗೇಮ್, ಕಸ್ಟಮೈಸ್ಡ್ ಮಾಡಬಹುದಾದ ರಿಂಗ್ಟೋನ್ ಮತ್ತು ದೀರ್ಘ ಬ್ಯಾಟರಿ ಬಾಳಿಕೆ ನೋಕಿಯಾವನ್ನು ಮನೆಮಾತಾಗಿಸಿದ್ದವು. ನೋಕಿಯಾ 3310, 1100 ಸರಣಿಯ ಫೋನ್ಗಳು ಇತಿಹಾಸ ಸೃಷ್ಟಿಸಿದ್ದವು. 2007ರಲ್ಲಿ ಆಪಲ್ ಐಫೋನ್ ಬಿಡುಗಡೆಯಾದಾಗ ಮೊಬೈಲ್ ಜಗತ್ತಿನಲ್ಲಿ ಒಂದು ಕ್ರಾಂತಿಯೇ ನಡೆಯಿತು. ಸಂಪೂರ್ಣ ಟಚ್ ಸ್ಕ್ರೀನ್, ಆಪ್ ಸ್ಟೋರ್ ಮತ್ತು ಬಳಕೆದಾರ ಸ್ನೇಹಿ ಇಂಟರ್ಫೇಸ್ ಜನರನ್ನು ಆಕರ್ಷಿಸಿತ್ತು. ಆದರೆ ನೋಕಿಯಾ ತನ್ನ ಹಳೆಯ ಸೈಂಬಿಯನ್ ಆಪರೇಟಿಂಗ್ ಸಿಸ್ಟಮ್ಗೆ ಅಂಟಿಕೊಂಡಿತ್ತು ಮತ್ತು ಹೊಸ ಸ್ಮಾರ್ಟ್ಫೋನ್ ಟ್ರೆಂಡ್ಗಳನ್ನು ನಿಧಾನವಾಗಿ ಅಳವಡಿಸಿಕೊಂಡಿತು. ಇದು ನೋಕಿಯಾದ ಪತನಕ್ಕೆ ಪ್ರಮುಖ ಕಾರಣವಾಯಿತು. ನೋಕಿಯಾ ತನ್ನ ಮಾರುಕಟ್ಟೆ ಪಾಲನ್ನು ಕಳೆದುಕೊಳ್ಳುತ್ತಿದ್ದಂತೆ ಅದು ಮೈಕ್ರೋಸಾಫ್ಟ್ ವಿಂಡೋಸ್ನ ಆಪರೇಟಿಂಗ್ ಸಿಸ್ಟಮ್ ಅನ್ನು ಅಳವಡಿಸಿಕೊಳ್ಳಲು ನಿರ್ಧರಿಸಿತು. ಲೂಮಿಯಾ ಸರಣಿಯ ಫೋನ್ಗಳು ಹೊರಬಂದವು. ಉತ್ತಮ ಕ್ಯಾಮೆರಾ ಮತ್ತು ವಿಶಿಷ್ಟ ವಿನ್ಯಾಸವನ್ನು ಹೊಂದಿದ್ದರೂ ಆಂಡ್ರಾಯ್ಡ್ ಮತ್ತು ಐಒಎಸ್ ಫೋನ್ಗಳ ಪೈಪೋಟಿಯಲ್ಲಿ ಅವು ಯಶಸ್ವಿಯಾಗಿರಲಿಲ್ಲ. 2013ರಲ್ಲಿ ನೋಕಿಯಾ ತನ್ನ ಮೊಬೈಲ್ ಫೋನ್ ಭಾಗವನ್ನು ಮೈಕ್ರೋಸಾಫ್ಟ್ಗೆ ಮಾರಾಟ ಮಾಡಿತು. ಇದು ಮೊಬೈಲ್ ಜಗತ್ತಿನಲ್ಲಿ ಒಂದು ಯುಗದ ಅಂತ್ಯವಾಯಿತು. ಮೈಕ್ರೋಸಾಫ್ಟ್ ಲೂಮಿಯಾ ಬ್ರಾಂಡ್ ಅಡಿಯಲ್ಲಿ ಹೊಸ ಫೋನ್ಗಳನ್ನು ಬಿಡುಗಡೆ ಮಾಡಿದರೂ ಅವು ಯಶಸ್ವಿಯಾಗಲಿಲ್ಲ. ಅಂತಿಮವಾಗಿ ಮೈಕ್ರೋಸಾಫ್ಟ್ ಕೂಡ ಮೊಬೈಲ್ ಮಾರುಕಟ್ಟೆಯಿಂದ ಹಿಂದೆ ಸರಿಯಿತು. ಕೆಲವು ವರ್ಷಗಳ ನಂತರ HMD ಗ್ಲೋಬಲ್ ಎಂಬ ಫಿನ್ನಿಶ್ ಕಂಪನಿ ನೋಕಿಯಾ ಬ್ರಾಂಡ್ ಹೆಸರನ್ನು ಪರವಾನಗಿ ಪಡೆದು ಆಂಡ್ರಾಯ್ಡ್ ಸ್ಮಾರ್ಟ್ಫೋನ್ಗಳನ್ನು ತಯಾರಿಸಲು ಪ್ರಾರಂಭಿಸಿತು. ಹಳೆಯ ನೋಕಿಯಾದ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಯನ್ನು ತರುವ ಪ್ರಯತ್ನ ಮಾಡಿತು. ಹೊಸ ನೋಕಿಯಾದ ಆಂಡ್ರಾಯ್ಡ್ ಫೋನ್ಗಳು ಉತ್ತಮ ವಿಮರ್ಶೆಗಳನ್ನು ಪಡೆದರೂ ತೀವ್ರ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ತನ್ನ ಹಳೆಯ ವೈಭವವನ್ನು ಮರಳಿ ಪಡೆಯುವುದು ಸವಾಲಾಗಿದೆ.